ಹಲೋ, ನಾವು ತಿನ್ಸನ್ ಹೊಸಕೋಟೆಯಿಂದ ಅಣ್ಣ. ಹಾಂ ಹೊಸಕೋಟೆ ಹತ್ರ ತಿನ್ಸನ್ ಅಂತ. ಏನು ಹೇಳಪ್ಪ. ಹಿಂಗೆ ಒಂದು ಮದುವೆ ಮಾಡ್ಕೊಂಡ್ ಬಂದಿದ್ರೆ. ಹಂಗೆ ಒಂದು ಮದುವೆ ಮಾಡ್ಕೊಂಡ್ ಬಂದಿದ್ದೀರಿ ಅಂದ್ರೆ ದುಡ್ಡು ಕೊಡ್ದಿರ ಮದುವೆ ಮಾಡ್ಕೊಂಡ್ ಬಂದ? ಇಲ್ಲ, ನಾವು ನೋಡಿ ಮಾಡಿದ್ನೆ ಮಾಡ್ಕೊಂಡ್ ಬಂದಿದ್ರೆ. ಒಂದು ನೀನು ಮಾತಾಡೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಪರವಾಗಿಲ್ವಾ? ಸರಿ ಅಣ್ಣ. ಹೇಳು ಚಿನ್ನ. ಒಂದು ವರ್ಷ ಚೆನ್ನಾಗಿದ್ಲು. ಹ್ಮ್ ಒಂದು ಮಗು ಇದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಉರ್ಲಾಕಣಕ್ ಹೋಗೋದು, ಶಿವಮನೆ ಹಟ್ಕೊಳೋದು, ಆಮೇಲೆ ಗ್ಯಾಸ್ ಬಿಟ್ಬಿಡೋದು. ಅದು ಆದ್ಮೇಲೆ ಮಗು ಆದ್ಮೇಲೆ ಹಿಂಗೆಲ್ಲ ಮಾಡಿಬಿಟ್ಟು ತಾಯಿಕ ಮಗನ್ಗೆ ಕಟ್ಬಿಟ್ಲು ನಾವು. ಮಗನ್ನ ತಾಯಿ ಮಾಡ್ಕೊಂಡವಳೆ ಅಂತ ಹೇಳ್ತು, ನನ್ನ ಮೇಲೆ ದೂರ ಹಾಕ್ಬಿಟ್ಲು. ಅಯ್ಯಯ್ಯೋ, ಪಾಪಿ ಮುಂಡೆ. ನೀವು ಅಮ್ಮನ್ನೇ ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ದೂರ ಹಾಕ್ಬಿಟ್ಟು ಒಂದು ಮಗು ಆಗಿತ್ತು, ಹೆಣ್ಮಗು ನೆಚ್ಕೊಂಡು ಹೋಗ್ಬಿಟ್ರು ಊರ್ಕ. ಒಂದು 8 ವರ್ಷ ಆಯ್ತು ಅಣ್ಣ ಅವಾಗೆ. ಹೋಗ್ಬಿಟ್ಟು ಇಂಥವಳು ಹೋಗ್ಲಿ ಸಾಯ್ಲಿ, ಯಾಕೆ ಅವಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ಯಾ ನೀನು? ಹೊರಟೋದ್ಲು. ತಿರ್ಗಾ 2 ಸರಿ 3 ಸರಿ ನ್ಯಾಯ ಪಂಚಾಯತಿ ಎಲ್ಲ ಮಾಡಿಸಿದ್ರೆ. ಆಮೇಲೆ 2 ಸರಿ ನೋಟಿಸ್ ಕಳ್ಸಿದ್ನಲ್ಲ ಲಾಯರ್ ಕಡೆಯಿಂದ. ಹಿಂಗ್ ಮಾಡ್ಬಿಟ್ಟು ಹೊಟ್ಬಿಟ್ಲು ನಾವು. ಸ್ವಂತ ತಾಯಿನೇ ಮಗನ್ ಕಟ್ತಾಳಂದ್ರೆ ಅವಳಿಂತ ಮುಂದೆ ಆಗಿರ್ಬೇಕು. ಸ್ವಂತ ತಾಯಿನೇ ಕಟ್ಬಿಟ್ಟು ನಿಮ್ಮ ಅಮ್ಮನ್ನೇ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ದೂರ ಹಾಕ್ಬಿಟ್ಟು ಹೊರಟೋಗ್ಬಿಟ್ರು. ಹಿಂಗೆಲ್ಲ ಮಾಡಿ ಹೋಗ್ಬಿಟ್ಟು 8-9 ವರ್ಷ ಆಯ್ತು. ಈಗೇನ್ ಹೇಳ್ತಾಳೆ? ಇವಾಗ ಅದೇ 8-9 ವರ್ಷ ಆಯ್ತು. ನಾನೇನು ಹೋಗಿಲ್ಲ ಕೇಳೋಕೆ, ಬಂದಿಲ್ಲ, ಏನೂ ಮಾಡಿಲ್ಲ. ತಾಯಿಗೆ ಮಗನಿಗೆ ಕಟ್ಬಿಟ್ಟು ಹೋದ್ಮೇಲೆ ಏನೈತೆ ನಾವು ಹೋಗಿ ಕೇಳೋದು? ಅದಕ್ಕೆ ಇವಾಗ ಬರಕ್ಕೆ ರೆಡಿ ಆಗವಳೆ. ನನಗೆ ಬೇಡ ಅಂತ ನಾನು. ಅದಕ್ಕೆ ನಮ್ಮಮ್ಮನೂ ನಾನು ನಮ್ಮಮ್ಮ ನಮ್ಮಪ್ಪ ಇಬ್ಬರು ಮೂವರೇ ಮನೇಲಿರೋದು. ನಮ್ಮಪ್ಪಗೆ ಇದು ನಿಮ್ಮನ್ಸ್ ಕಾಯಿಲೆ ಇದೆ. ನಮ್ಮಮ್ಮನಿಗೆ ಒಂದ್ಸರಿ ಸ್ಟ್ರೋಕ್ ಆಗಿತ್ತು ಈ ಟೆನ್ಷನ್ನಿಂದ. ನಾನು ಮನೇಲಿ ಒಬ್ಬನೇ ಇರೋದಣ್ಣ. ಅದಕ್ಕೆ ಹಿಂಗೆ ಮಾಡಿ ಹಿಂಗೆ ಹೋಗ್ಬಿಟ್ಲು. ಶಾನೆ ನೋವು ಆಗ್ತದೆ ನಮ್ಮ ಮನೆಗೆ. 8 ವರ್ಷದಿಂದ ಮಗು ನೋಡಕ್ಕೂ ಹೋಗಿಲ್ಲ ನೀನು? ಇಲ್ಲ ಅಣ್ಣ, ಹೋಗಿಲ್ಲ ನಾನು. ಇಂಥ ಪದ ಕೇಳಿದ್ಮೇಲೆ ಯಾವನ್ ತಾನೇ ಹೋಗ್ತಾನೆ? ಯಾರಣ್ಣ ಹೋಗಕ್ಕೆ ಎಲ್ಲಣ್ಣ ಮನ್ಸು ಬರ್ತೈತೆ? ಮಾಡಿ ಹೊರಟೋಗಿ 2 ಸರಿ ಲಾಯರ್ ನೋಟಿಸ್ ಎಲ್ಲ ಕಳಿಸಿದೆ. ಆಮೇಲೆ ಅದಕ್ಕೂ ಇಲ್ಲ, ನೋಟಿಸ್ ತಗೊಂತಾಳೆ, ಸೈನ್ ಮಾಡ್ತಾಳೆ, ಕಳಿಸ್ತಾಳೆ ಅಷ್ಟೇ. ಹಿಂಗೆ ಮಾಡಿ ಅಧ್ವಾನ ಆಗಿಬಿಟ್ಟಿದ್ದೀನಿ ನಾನು. ನೀನೇನಕ್ಕೆ ಅಧ್ವಾನ ಆಗಿದೆಯಾ? ಏನಕ್ಕೆ ಅಧ್ವಾನ ಆಗ್ಬೇಕು ಹೇಳಿ? ನೋವು ತಿಂದು 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 ಬೇಜಾರಾಗ್ಬಿಟ್ಟೈತೆ. ಇಲ್ಲಪ್ಪ, ಈಗ 8 ವರ್ಷ ಯಾಕೆ ಕಾದೆ ನೀನು? ಫಸ್ಟ್ ಆಫ್ ಆಲ್ 8 ವರ್ಷ ಆಯ್ತು ಅಣ್ಣ ಹೋಗಿ ಅವರು. 8 ವರ್ಷ ಯಾಕೆ ಕಾದೆ ಹೇಳು ನನಗೆ, ಅದನ್ನ ಹೇಳು. ಯಾಕೆ ಕಾದಿದ್ದು ಯಾಕೆ ಹೇಳಿ 8 ವರ್ಷ? ಅದು ಬೇರೆ ನೋಡಿದ್ರೆ ಎಲ್ಲಿ ಸೆಟ್ ಆಗ್ತಾ ಇಲ್ಲ. ನಾವು ಲಿಂಗಾಯತರು, ದೇವಸ್ಥಾನ ಪೂಜೆ ಮಾಡ್ತೇವೆ, ಬಸವಣ್ಣ ದೇವಸ್ಥಾನಕ್ಕ ಊರಲ್ಲೇನೆ. ನೋಡಿ ಹೋಗಿ ನಮ್ಗೂ ಹಿಂದೆ ಮುಂದೆ ಯಾರು ಇಲ್ಲಣ್ಣ, ಅಪ್ಪ ಅಮ್ಮ ಇಬ್ಬರೇ ಇರೋದು, ನಾನೊಬ್ಬನೇ. ಹಿಂಗಾಗಿ ಹೋಗ್ಬಿಟ್ಟಣ. ಜಾಸ್ತಿ ಜಾಸ್ತಿ ನೊಂದ್ಬಿಟ್ಟೈತೆ ನಾವೀಗ. ಈಗ ನಮ್ಮ ಕಡೆಯಿಂದ ಏನು ಸಹಾಯ ಬೇಕಪ್ಪ? ಅದೇ ಏನೋ ಅಂದರೆ ಬೇರೆ ಒಂದು ಆಗೋದಕ್ಕೇನೋ ಒಂದು ಇದು ಮಾಡಿಕೊಟ್ರೆ ಸಾಕಣ ನಂಗೆ. ಏನು ಮಾಡ್ಕೊಡ್ಬೇಕು ಹೇಳಿ ಚಿನ್ನ, ಮಾಡೋಣ. ಬೇರೆ ಮದುವೆ ಆಗೋಕೆ ಏನೋ ಒಂದು ಆಧಾರ ಮಾಡಿಕೊಟ್ರೆ ಸಾಕು. ಡೈವರ್ಸ್ ಕೊಡು. ಡೈವರ್ಸ್ ಅವ್ರು ಕೊಡ್ತಾ ಇಲ್ಲ ನಾವು. ಕೊಡಲ್ಲ ಅಂತ? ಕೊಡ್ತಾ ಇಲ್ಲ ಅವಳು. ಯಾಕಂತೆ? ಯಾಕೋ ಗೊತ್ತಿಲ್ಲ. ಹೋಗಿ 8 ವರ್ಷ ಆಯ್ತು, ನಾನು ಹೋಗಲ್ಲ, ಅವರು ಬಂದಿಲ್ಲ. ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ರು, ಲಾಯರ್ ಇದ್ಕೊಂಡು ಆಯ್ತಪ್ಪ ಕರ್ಕೊಂಬಂದು ಬಿಡಂಗಿದೆ ಮಾಡ್ಕೊಂಡು ಒಂದು ಪೇಪರಲ್ಲಿ ನಾಳೆ ದಿನ ಏನು ಹೆಚ್ಚು ಕಮ್ಮಿ ಆದ್ರೆ ನೀನು ಒಳ್ಕೋತೀಯ, ಏನೇನು ಹೆಚ್ಚು ಕಮ್ಮಿ ಅದ ಅಂದ್ರೆ ನೀನು ಒಳ್ಕೋತೀಯ, ಒಂದು ಪೇಪರಲ್ಲಿ ಸೈನ್ ಮಾಡಿಸ್ಕೊಂಡು ಮಡ್ಕೊಳಂಗಿದೆ ಮಡ್ಕೆ ಅಂತಂದ್ರು. ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೂ ಕರ್ಕೊಂಬಂದ್ರು ಅಣ್ಣ ಬಿಟ್ಬಿಟ್ಟು ಹೋಗಕ್ಕೆ. ಬಂದವರು ತಿರ್ಗಿ ಎಲ್ಲ ಇದು ಮಾಡಿಬಿಟ್ರು. ಸೈನ್ ಹಾಕಕ್ಕೆ ಅವ್ರ ಅಪ್ಪನೂ ಸೈನ್ ಹಾಕಲ್ಲ, ನಾನು ಒಪ್ಕೊಂಡಿದ್ದಂತ ತಿರ್ಗಿ ಉಲ್ಟಾ ಹೊಡೆದ್ಬಿಟ್ಟ. ಆಮೇಲೆ ತಿರ್ಗಿ ಕೇಳಿದ್ರೆ ಆಯಿತು ನನ್ನ ಮಗಳೇ ನನಗೇನು ಹೆಚ್ಚಾಗಲ್ಲ, 1 ಎಕರೆ ಜಮೀನು ಕೊಟ್ಬಿಟ್ಟು ಮಡ್ಕೊಂತೀನಿ ಅಂತ ಕರ್ಕೊಂಡು ಹೋದ್ನಣ್ಣ ಅವ್ರ ಅಪ್ಪನ. ಇವಾಗ ಡೈವರ್ಸ್ ಕೊಡಲು ಬರ್ತೀನಿ ಅಂತ ಕೂತ್ಕೊಂತಾನೆ.
ನಮ್ಮ ಮನೆಗೆ ಅವಳು ಬಂದರೆ ನಿನ್ನ ಪಾಡು ಅವ್ಳು ಕೊರಿಯ ನಮ್ಮ ಅಡುಗೆ ನಂದು ನಮ್ಮ ಪಾಡು ನಮ್ಮದು ಅಂತಾರೆ. ಹಿಂಗಾಗ್ಬಿಟ್ಟು ಅಮ್ಮನೂ ಬಿಡಂಗಿಲ್ಲ ಅಪ್ಪನೂ ಬಿಡಂಗಿಲ್ಲ ಇವ್ರನ್ನೂ ಬಿಡಂಗಿಲ್ಲ ಹಿಂಗಾಗ್ಬಿಟ್ಟದೆ ನಾಚಿಕೆ. ಬೇರೆ ಏನೇನೆಲ್ಲ ಹಿಂಸೆ ಕೊಡ್ತಿದ್ಲು ಮನೇಲಿ? ಅಯ್ಯೋ ಮನೆಯಲ್ಲಿ ಅದೇ ಅಣ್ಣ ಸೀಮೆ ನೆಟ್ಕೊಳಕ್ ಹೋಗೋದು ಉರ್ಲಾಕೊಳಕ್ ಹೋಗೋದು. ಏನಕ್ಕೆ ಸುಮ್ನೆ ಹಂಗೆ? ಸುಮ್ಗೆ ನೀವು ಅಮ್ಮನ ನಾವು ತಾಯಿನ ಎಲ್ಗೂ ಕರ್ಕೊಂಡು ಹೋಗ್ಬಿಡ್ದು ಎಲ್ಗೂ ಕರ್ಕೊಂಬರ್ಬಿಡ್ದು. ಒಂದು ಜ್ವರ ಬಂದೆ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ದು. ಹ್ಞೂ ಬಂದ ತಕ್ಷಣ ಚೆನ್ನಾಗಿತ್ತಾ ಚೆನ್ನಾಗಿ ಮಾಡಿದ್ರ ಅಂತೆಲ್ಲ ಕೇಳ್ತಾಳಣ್ಣ. ಅಯ್ಯಯ್ಯೋ. ಒಂದು ಹತ್ರ ಕರ್ಕೊಂಡು ಹೋಗ್ಬಿಡ್ದು ಒಂದು ಫಂಕ್ಷನ್ ಕರ್ಕೊಂಡು ಹೋಗ್ಬಿಡ್ದು. ಅಲ್ಲಿ ಚೆನ್ನಾಗಿತ್ತಾ ಇಲ್ಲಿ ಚೆನ್ನಾಗಿತ್ತಾ ತೋಪ್ಲಾಗೆಲ್ಲ ಚೆನ್ನಾಗಿತ್ತಾ ದೊಂಗರ್ಗೆಲ್ಲ ಚೆನ್ನಾಗಿತ್ತ ಅಂತ ಕೇಳ್ತಾಳೆ ನಾವು. ಇಂಥೆಲ್ಲ ಇವೆಲ್ಲ ಮಾತುಗಳೆಲ್ಲ ಕಟ್ಕೊಂಡು ಆ ಅಮ್ಮನ ಹೆಂಗಣ ಇರೋದು ಮನ್ಯಾಗ ನಮ್ಮ ತಾಯಿ. ನಿಮ್ಮ ಅಮ್ಮನ ಮುಂದೆನೆ ಹೇಳ್ತಾರೆ ಇದೆಲ್ಲ? ಹ್ಞೂ ನಮ್ಮ ಅಮ್ಮನ ಮುಂದೆ ನಾನು ಎಷ್ಟು ಕಿತ್ತ ಹೇಳಿದ್ನಿ ಇಂಥ ಮಾತುಗಳೆಲ್ಲ ಬೇಡ ಕಲ್ದಿರಿ ಅಂದ್ರೂ ಒಪ್ಪಿಲ್ಲ ಅಣ್ಣ. ಎಲ್ಲ ಹಿಂಗೆಲ್ಲ ದೂರಗಳಾಕಿ ನಾವು ಹಿಂಗೆ ಓಡಾಗಿದ್ದಳು. ಇವಾಗ 8 ವರ್ಷ ಆಯ್ತು ಇವಕ್ಕೂ ಪಚ್ಚಿಲ್ಲ. ಇಂಥ ಹೆಣ್ಮಕ್ಳೆಲ್ಲ ಇರ್ತಾರೆ. ಅಯ್ಯೋ ಇನ್ನೂ ಹಿಂಸೆ ಕೊಡ್ತಾಳೆ ಗೊತ್ತಣ್ಣ. ಎಲ್ಲಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಒಂದು ಇದು ಕರ್ಕೊಂಡು ಹೋಗಿಲ್ಲ. ನಮ್ಮ ಮನೆಯಲ್ಲ 4 ಹಸು ಮಾಡ್ಕೊಂಡಿದ್ರಣ್ಣ. ಅದನ್ನ ಹೊಡ್ಕೊಡಕ್ಕೆ ನನ್ನ ಜೊತೆಗೆ ಬಂದರೆ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಹೊಡ್ಕೊಡಕ್ಕಣ ಹಸುಗಳು 4 ಇದಾವೆ ನಮ್ಮ ಮನೆಯಲ್ಲೇ. ಒಂದನ್ನ ಎರಡನ್ನ ಇಟ್ಕೊಳಕ್ಕಾಗಲ್ಲ ಅದಕ್ಕೆ 4 ಗಂಟೆ ಬಂದು ಹೊಡ್ಕೊಟ್ಬಿಟ್ಟು ಮನೆಗೆ ಬಂದರೆ ಸಾಯಂಕಾಲ ಬರೋಕೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮುಟ್ಟಿದ್ರೆ ಅಂತಂದ್ಬಿಟ್ಟು ಇಂಥ ಮಾತುಗಳೆಲ್ಲ ಕೇಳಿ ಹಿಂಗೆ ಹಾಳು ಮಾಡಿಬಿಟ್ಟು ಹೊಟ್ಬಿಟ್ಟು ನಾನು. ನನ್ಗೊಂದು ಹೆಲ್ಪ್ ಮಾಡ್ತೀಯನಪ್ಪ ನೀನು? ಏನಣ್ಣ? ಇಂಥ ಮುಂಡೆಗಳಿಗೆ ಪಾಠ ಕಲಿಸ್ತೀರಾ? ತಾಯಿನೇ ಹಿಂಗೆ ಹೇಳಿದಾಳಂದ್ರೆ. ಹ್ಞೂ ಅಣ್ಣ ಬೇಕಾದ್ರೆ ನಿಮ್ಗೆ ನಮ್ಮೂರಾಗ ಬಂದ್ರಿ ಅಣ್ಣ ನೀವು ನಮ್ಮ ತಿಮ್ಸನ್ ಹೊಸಕೋಟೆ ಹತ್ರ ಯಾರು ಎಲ್ಲಿ ಬೇಕು ಸಿಗೋದು ಹೇಳಿಸ್ತೀನಿ ನಾನು. ಹಿಂಗೆಲ್ಲ ಮಾತುಗಳೆಲ್ಲ ಅಂದ್ಬಿಟ್ಟು ಹೇಳೋಣ. ನನಗೆ ಒಂದು ಹೆಲ್ಪ್ ಮಾಡ್ತೀಯಾ? ಏನಣ್ಣ? ಅವಳದು ಫೋಟೋಸ್ ಎಲ್ಲ ಕಳಿಸು. ಎಲ್ಲ ಹಾಕಿ ಟೆಲಿಕಾಸ್ಟ್ ಮಾಡಿ ಇಂಥ ಮುಂಡೆನೂ ಇದ್ದಾಳೆ ಅಂತ ಜನರಿಗೆ ತೋರಿಸ್ತೇನೆ.